ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳ, ಇವತ್ತು ನಾನು ನಿಮಗೊಂದು ಕಥೆ ಹೇಳ ಸೊ ಹಾಗಾದ್ರೆ ಒಂದ್ ಊರಲ್ಲಿ ರಾಮ ಮತ್ತು ಶ್ಯಾಮ ಅಂತೇಳಿ ಇಬ್ರು ಸ್ನೇಹಿತರಿದ್ರು. ಯಾರು? ಎಂಬ ಇಬ್ರು ಸ್ನೇಹಿತರಿದ್ರು. ಅವ್ರು ಒಂದ್ಸತಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪೇಟೆಗೆ ಹೋಗಿರ್ತಾರೆ, ಅಂದ್ರೆ ಸಿಟಿಗೆ ಹೋಗಿರ್ತಾರೆ. ಸೊ ಸಿಟಿಯಿಂದ ಬರ್ಬೇಕಾದ್ರೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಸಿಟಿಯಲ್ಲಿ ತುಂಬಾ ಏನೇನೋ ಎಲ್ಲದು ಬೇಕಾಗಿರೋದು ಕಲವೇ ಎಲ್ಲ ಏನೇನೋ ವಸ್ತುಗಳನ್ನೆಲ್ಲ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಬರೋ ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿರುತ್ತೆ. ಕತ್ಲು ಅಂತ ಹೇಳಿದ್ರೆ ಸುಮಾರು 11 ಗಂಟೆ ಅಷ್ಟೊತ್ತಾಗಿರುತ್ತೆ. ಊರೊಳಗಿನ ಕೊನೆ ಬೀದಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಸೊ ಅವ್ರ ಊರಿನ ಹೊರಭಾಗದಲ್ಲಿ ಅದ ಕೊನೆ ಬೀದಿ ಹತ್ರ ಒಂದು ಸ್ಮಶಾನ ಇರುತ್ತೆ. ಏನಿರುತ್ತೆ? ಸ್ಮಶಾನ ಇರುತ್ತೆ. ಸ್ಮಶಾನದಲ್ಲಿ ಇಬ್ರು ನಡ್ಕೊಂಡು ಬರ್ತಿರ್ತಾರೆ. ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅದರಲ್ಲಿ ರಾಮ ಸ್ವಲ್ಪ ಧೈರ್ಯವಂತ, ಶ್ಯಾಮ ಇದನ್ನಲ್ಲ ಅವನ್ ಸ್ವಲ್ಪ ಪುಕ್ಲ. ಅವನಿಗೆ ಸ್ವಲ್ಪ ಕತ್ಲು ಅಂದ್ರೆ ಭಯ ಇರುತ್ತೆ. ಆಮೇಲೆ ಈ ಕಡೆ ಸ್ಮಶಾನ ಅದು ಇದು ಅಂದ್ರೆ ಒಂದ್ ಸ್ವಲ್ಪ ಎದುರ್ತಾ ಇರ್ತಾನೆ. ಆದ್ರೂ ಧೈರ್ಯ ಮಾಡಿ ಇಬ್ರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಡ್ಕೊಂಡ್ ಬರ್ತಿರ್ತಾರೆ. ರಾಮ ಸ್ವಲ್ಪ ಧೈರ್ಯವಂತ, ಶ್ಯಾಮ ಸ್ವಲ್ಪ ಪುಕ್ಲ. ಸೊ ಹಾಗೆ ಬರ್ಬೇಕಾದ್ರೆ ಹಂಗೆ ಮಾತಾಡ್ಕೊಂಡ್ ಬರ್ತಿರ್ತಾರೆ. ಶ್ಯಾಮ ಹೇಳ್ತಾನೆ, ಸ್ಮಶಾನದ ಹತ್ರ ಬಂದ್ಬಿಟ್ವಲ್ಲು, ನನಗೆ ಹೆದರಿಕೆ ಆಗ್ಬೇಕು, ದೆವ್ವ ಬಂದ್ಬಿಟ್ರೆ ಅಂತೇಳಿ ಶ್ಯಾಮ ಅಂತಾನೆ. ಅವಾಗ ರಾಮ ಏನಂತಾನಂತೆ, ಬಾರ, ಏನ್ ದೆವ್ವ ಇಲ್ಲ ಏನಿಲ್ಲ, ಸುಮ್ಮನೆ ಬಾ ಅಂತೇಳಿ ಕರ್ಕೊಂಡು ಬರ್ತಿರ್ತಾರೆ. ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ಆ ಸ್ಮಶಾನದ ಕಡೆಯಿಂದ ಒಂದು ಬೆಂಕಿ ಕಿಡಿ ಕಾಣಿಸ್ಕೊಳುತ್ತೆ. ಏನ್ ಕಾಣಿಸ್ಕೊಳುತ್ತೆ? ಬೆಂಕಿ ಕಿಡಿ ಕಾಣಿಸ್ಕೊಳುತ್ತೆ. ಅವಾಗ ಶ್ಯಾಮ ಏನ್ ಮಾಡ್ತಾನೆ, ಓಡಾಕ್ ಹತ್ಬಿಡ್ತಾನೆ. ಎಲ್ಲಿಗೆ? ಬೆಂಕಿ ಅಲ್ಲಿ ದೆವ್ವ ಬಂತು, ನೋಡ್ದ ದೆವ್ವ, ಕೊಳ್ಳಿ ದೆವ್ವ ಬಂತು, ಕಿಡಿ ಕಾಣ್ತಾ ಇದೆ ಅಂತೇಳಿ ಓಡಾಕ್ ಹತ್ಬಿಡ್ತಾನೆ. ಅವನ ಎದುರಿಗೆ ಇವನು ನೋಡ್ತಾನಲ್ಲ ರಾಮ, ಅವನಿಗೆ ಹೆದರಿಕೆ ಆಗ್ಬಿಡುತ್ತೆ. ಇಬ್ರು ಏನ್ ಮಾಡ್ತಾರೆ, ಓಡೋಡ್ ಮುಂದೆ ಬಂದ್ಬಿಡ್ತಾರೆ. ಮುಂದೆ ಬಂದು ಒಂದೇ ಬಸ್ಸಿಗೆ ಏನ್ ಮಾಡ್ತಾರೆ, ಸುಧಾರಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಇವ್ನು ರಾಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ನಂಬಿಕೆನೆ ಬಂದಿರಲ್ಲ. ಏನು ನಿಜವಾಗ್ಲೂ ದೆವ್ವನ ಅದು, ಅಥವಾ ಅಲ್ಲಿ ಏನಾದ್ರು ಬೇರೆ ಇದೆಯಾ ಅಂತೇಳಿ ಇವನು ಯೋಚನೆ ಮಾಡ್ತಿರ್ತಾನೆ. ಆದ್ರೆ ಶ್ಯಾಮಂಗೆ ಆ ಬೆಂಕಿ ಕಿಡಿ ನೋಡಿದಾಗಿಂದನೂ ಜ್ವರ ಬಂದ್ಬಿಡುತ್ತೆ. ಅವ್ನು ಏನ್ ಮಾಡ್ತಾನೆ, ಎದುರಿಗೆ ಜ್ವರ ಬಂದು ಮಲ್ಕೊಂಡ್ಬಿಡ್ತಾನೆ. ಆದ್ರೆ ಇವನು ರಾಮ ಸ್ವಲ್ಪ ಧೈರ್ಯವಂತ, ಬುದ್ಧಿವಂತ ಆಗಿರ್ತಾನಲ್ವಾ, ಅವನು ಯೋಚನೆ ಮಾಡ್ತಾನೆ, ಏನದು ಕಿಡಿ ಏನಿರ್ಬೋದು ಇದಕ್ಕೆ ಅಂತೇಳಿ ಯೋಚನೆ ಮಾಡಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರ ಶಿಕ್ಷಕರ ಹತ್ರ ಬರ್ತಾನೆ. ಯಾರ ಹತ್ರ ಬರ್ತಾನೆ? ಅವ್ರ ಶಿಕ್ಷಕರ ಹತ್ರ ಬರ್ತಾನೆ. ಅವ್ರ ಶಿಕ್ಷಕರಿಗೆ ಹೇಳ್ತಾನೆ, ಅವ್ನು ನಡೆದ ಘಟನೆ ಎಲ್ಲ ಹೇಳ್ತಾನೆ. ಸರ್, ಹಿಂಗೆ ಪೇಟೆಗೆ ಹೋಗಿದ್ವಿ, ಅಲ್ಲೆಲ್ಲ ಏನೇನೋ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರೋದು ಲೇಟ್ ಆಯ್ತು ಸರ್. ಲೇಟ್ ಆಗ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಈ ತರ ಅಲ್ಲೊಂದು ಕಿಡಿ ಕಾಣಿಸ್ತು ಸ್ಮಶಾನದಲ್ಲಿ ಸರ್. ಹಾಗಾದ್ರೆ ನಿಜವಾಗ್ಲೂ ಅದು ದೆವ್ವನ ಅಥವಾ ಇನ್ನೇನಾದ್ರು ಸರ್ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾನ ರಾಮ. ಯಾರಿಗೆ? ಶಿಕ್ಷಕರಿಗೆ. ಸೊ ಹಾಗಾದ್ರೆ ಈಗ ಆ ಶಿಕ್ಷಕರು ಹೇಳಿದಂತ ಉತ್ತರ ಹೇಳಕ್ ಮುಂಚೆ ನಾನ್ ನಿಮಗ್ ಪ್ರಶ್ನೆ ಕೇಳ್ತೀನಿ. ಸೊ ಹಾಗಾದ್ರೆ ಅಲ್ಲಿ ನಿಜವಾಗ್ಲೂ ದೆವ್ವ ಇತ್ತಾ ಸ್ಮಶಾನದಲ್ಲಿ? ಇಲ್ವಾ? ಇತ್ತಾ ಇಲ್ವಾ? ಇಲ್ಲ. ಸೊ ಹಾಗಾದ್ರೆ ಅಲ್ಲ ಸ್ಮಶಾನದಲ್ಲಿ ಕಾಣಿಸಿದಂತ ಬೆಂಕಿ ಕಿಡಿ ಏನು? ಅದೇ ಎಣ ಸುಟ್ಟಿದ್ದು. ಹೌದು, ಎಣ ಸುಟ್ಟಿ ಆಗೋಗಿರ್ತದಾಗ್ಲೇ, ಆಯ್ತಾ? ಗಾಳಿಗೆ ಕಿಡಿ ಬಂದಿರುತ್ತೆ. ಗಾಳಿಗೆ ಕಿಡಿ ಬಂದಿರೋದು ಗೊತ್ತು, ಆದ್ರೆ ಇನ್ನೂ ಸಮಂಜಸವಾದ ಉತ್ತರ ಅಲ್ಲ. ಆದ್ರೆ ಒಂದಂತೂ ಕ್ಲಿಯರ್, ಏನು ಅಲ್ಲಿ ಕಾಣಿಸಿದ್ದು ದೆವ್ವ ಅಲ್ವಾ? ಓಕೆ, ಅದೇ ಉತ್ತರವನ್ನ ಶಿಕ್ಷಕರು ಹೇಳ್ತಾರೆ. ರಾಮ, ಅಲ್ಲಿ ನೀನ್ ನೋಡಿದಂಥದ್ದು ದೆವ್ವ ಅಲ್ಲ ಅಂತೇಳಿ ಹೇಳಿದಾಗ ಅವ್ನು ಹೇಳ್ತಾರೆ ಮತ್ತೆ ರಾಮ, ಅವ್ನು ತುಂಬಾ ಚುರುಕು. ಸರ್ ಹಾಗಾದ್ರೆ ಮತ್ತೆ ಅಲ್ಲಿ ಏನಾಯ್ತು, ಯಾಕೆ ಕಿಡಿ ಕಾಣಿಸ್ಕೊಳ್ತು ಅಂತ ಹೇಳಿ ಕೇಳಿದಾಗ ಶಿಕ್ಷಕರು ಉತ್ತರ ಹೇಳ್ತಾರೆ, ನೋಡಪ್ಪ, ಅಲ್ಲಿ ಹೆಣವನ್ನ ಸುಡ್ತಾ ಇದಾರಲ್ವಾ, ಆ ಮನುಷ್ಯನ ಮೂಳೆಯಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ರಂಜಕ ಇರುತ್ತೆ. ಏನಿರುತ್ತೆ? ರಂಜಕ. ಮೂಳೆಯಲ್ಲಿರುವಂತಹ ರಂಜಕ ಗಾಳಿ ಜೊತೆ ವರ್ತಿಸಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಬೆಂಕಿ ಎತ್ಕೊಳ್ತು. ಅದು ನಿಮಗೆ ಕಿಡಿಯ ರೂಪದಲ್ಲಿ ಕಾಣಿಸಿದೆ. ಸೊ ಅದು ಕೂಡ ಅಲ್ಲಿ ನಡೆದಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಒಂದು ರಾಸಾಯನಿಕ ಕ್ರಿಯೆ ಅಂತೇಳಿ ಶಿಕ್ಷಕರು ಆ ರಾಮನಿಗೆ ಹೇಳ್ತಾರೆ. ಆಗ ರಾಮ ಗೊತ್ತಾಗುತ್ತೆ, ಓ ಹೌದಲ್ವಾ, ಕರೆಕ್ಟ್. ಹಾಗಾದ್ರೆ ಯಾವುದೇ ದೆವ್ವ ಭೂತಗಳು ಇಲ್ಲ ಅಲ್ಲಿ. ಆ ಸ್ಮಶಾನದಲ್ಲಿ ನಾನು ನೋಡಿರೋಂಥದ್ದು ಒಂದು ರಾಸಾಯನಿಕ
ಕ್ರಿಯೆ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ಸೊ ಖುಷಿಯಿಂದ ಮನೆಗೆ ವಾಪಸ್ಸು ಬರ್ತಾನೆ. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ಈ ಕತೆ ಕೇಳಿದ್ರಿ ಅಲ್ವಾ? ಕತೆ ಕೇಳಿದ್ರಿ ಅಲ್ವಾ? ಹಾಗಾದ್ರೆ ನಾವು ಈಗ ಇವತ್ತಿನ ಅವಧಿಯಲ್ಲಿ ಯಾವ ಪಾಠ ಮಾಡ್ತಾ ಇದೀವಿ? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಬರೆಯುವಂಥದ್ದು, ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಸರಿದೂಗಿಸುವಂಥದ್ದು, ರಾಸಾಯನಿಕ ಸಮೀಕರಣದ ಅರ್ಥ ಏನು ಅನ್ನೋದನ್ನ ಮಕ್ಕಳ ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಪಾಠದ ಹೆಸರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಅದರಲ್ಲಿ ಉಪಘಟಕ ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣದ ಅರ್ಥ ರಾಸಾಯನಿಕ ಸಮೀಕರಣವನ್ನ ಬರೆಯುವುದು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸುವುದು. ಇವತ್ತು ಈ ಮೂರು ಕಲಿಕಾಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಮೊದಲನೇ ಕಲಿಕಾಂಶ ರಾಸಾಯನಿಕ ಸಮೀಕರಣದ ಅರ್ಥ, ರಾಸಾಯನಿಕ ಸಮೀಕರಣಗಳನ್ನ ಬರೆಯುವುದು, ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವುದು. ಸೊ ಈ ಮೂರು ಫಲಿತಾಂಶಗಳನ್ನು ನಾವು ಇವತ್ತು ತಿಳ್ಕೊಳ್ಳೋದು. ಆಯ್ತಾ? ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ರಾಸಾಯನಿಕ ಸಮೀಕರಣ ಅಂದ್ರೆ ಏನು ಅನ್ನೋದಕ್ಕೆ ಹೋಗಕ್ಕೂ ಮುಂಚೆ ಸೊ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋವನ್ನ ನೋಡ್ರಿ. ಆ ವಿಡಿಯೋ ನೋಡಾದ್ಮೇಲೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರೆ ನಮಗೆ ರಾಸಾಯನಿಕ ಸಮೀಕರಣದ ಅರ್ಥ ಸಿಗುತ್ತೆ. ಓಕೆ, ಎಲ್ಲರೂ ವಿಡಿಯೋ ನೋಡ್ರಿ. ಸೊ ಅಲ್ಲಿ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಹೇಳ್ಬೇಕು. Are the pair of rocks. So when magnesium reacts with oxygen, it requires heat energy, and after initiating this reaction, you will see that the magnesium burns in presence of oxygen to form magnesium oxide, and magnesium burns in oxygen to create white flame. That is called a dazzling white flame. Very difficult to see that. So let's try the experiment, and here I am going to hold this magnesium ribbon.
ಯಾವ ಪ್ರಯೋಗ ಅಂತ ಹೇಳಿ ಗೊತ್ತಾಯ್ತು ನಿಮಗೆ? ಅದು ಯಾರಿಗೆ ಗೊತ್ತಿದೆ ಕೈ ಎತ್ತಬೇಕು. ಯಾವ್ದ್ರ ಬಗ್ಗೆ ಪ್ರಯೋಗ? ಅಲ್ಲಿ ಬಳಸಿದಂತಹ ಲೋಹ ಯಾವುದು? ಏನ್ ನೋಡಿದ್ರಲ್ವ ಅದನ್ನ ಹೇಳ್ಬೇಕು. ಎಸ್, ಬಳಸಿದ ಲೋಹ ಹೇಳ್ಬೇಕು. ಮೆಗ್ನೀಷಿಯಂ ರಿಬ್ಬನ್. ಅದನ್ನೇನ್ ಮಾಡಿದ್ರು? ಗಾಳಿಯಲ್ಲಿ, ಅಂದ್ರೆ ಮೆಗ್ನೀಷಿಯಂ ರಿಬ್ಬನ್ ನ ಗಾಳಿಯಲ್ಲಿ ಉರಿಸಿದಾಗ ಏನಾಯ್ತು? ಹೇಳು. ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು ಅಲ್ವಾ? ಓಕೆ, ಹಾಗಾದ್ರೆ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಿದ್ರಲ್ವಾ ಏನೇನ್ ಬಳಸಿದ್ರು ವಸ್ತುಗಳ ಪ್ರಯೋಗಕ್ಕೆ? ಏನೇನು ಬಳಸಿದ್ರು? ಎದಳ್ಬೇಕು, ಜೋರಾಗಿಡಪ್ಪ. ಬರ್ನರ್, ಮೆಗ್ನೀಷಿಯಂ ರಿಬ್ಬನ್, ಏನಪ್ಪ ಇದು ಇಕ್ಕಳ, ಅದು ವಾಚ್ ಗ್ಲಾಸ್. ಓಕೆ, ಸೊ ಇಷ್ಟು ಅವನೇ ಒಂದು ಕ್ಲಾಪ್ ಸೆಕ್ರೆಟ್. ಸೊ ಹಾಗಾದ್ರೆ ಮೆಗ್ನೀಷಿಯಮ್ಮು, ಆಮೇಲೆ ಬುನ್ಸನ್ ಬರ್ನರ್, ಮುರಿಸೋದಕ್ಕೆ ಬುನ್ಸನ್ ಬರ್ನರ್ ಬಳಸಿದಾರೆ, ವಾಚ್ ಗ್ಲಾಸ್ ಬಳಸಿದಾರಲ್ವಾ? ಸೊ ಅಲ್ಲಿ ಏನಾಯ್ತು ನೋಡ್ರಿ, ಮೆಗ್ನೀಷಿಯಮ್ಮು ಗಾಳಿಯೊಂದಿಗೆ ವರ್ತಿಸಿ ಏನಾಯ್ತು? ಮೆಗ್ನೀಷಿಯಂ ಅಲ್ಲೊಂದು ಪೌಡರ್ ಕಲರ್ ವಸ್ತು ಬಂತಾನೆ. ಯಾವ ಕಲರ್ ಇತ್ತದು? ಬಿಳಿ ಬಣ್ಣದ ಪೌಡರ್ ಬಂತು. ಸೊ ಅದೇನು ಬಿಳಿ ಬಣ್ಣದ ಪೌಡರು? ಮೆಗ್ನೀಷಿಯಂ ಆಕ್ಸೈಡ್. ಗುಡ್. ಸೊ ಹಾಗಾದ್ರೆ ನಾವು ಆ ವಿಡಿಯೋ ನೋಡಿದ್ವಿ ಅಲ್ವಾ? ಸೊ ಅಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ಬದಲಾವಣೆ ಆಯ್ತು ಅಲ್ವಾ? ರಾಸಾಯನಿಕ ಬದಲಾವಣೆ ಆಯ್ತು ಅಂತಂದ್ರೆ ಏನು? ಸೊ ಮೆಗ್ನೀಷಿಯಮು ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಏನಾಯ್ತು? ರಾಸಾಯನಿಕ ಬದಲಾವಣೆ ಆಯ್ತು. ಈ ರಾಸಾಯನಿಕ ಬದಲಾವಣೆಯನ್ನು ಸಂಕೇತ ರೂಪದಲ್ಲಿ ಬರೆಯುವುದಕ್ಕೆ ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣ. ಇನ್ನೊಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ರಿ. ರಾಸಾಯನಿಕ ಸಮೀಕರಣ ಅಂತಂದ್ರೆ ಏನು ಅಂತ ಹೇಳಿದ್ರೆ ರಾಸಾಯನಿಕ ಬದಲಾವಣೆಯನ್ನು ಸಂಕೇತ ರೂಪದಲ್ಲಿ ಬರೆಯುವುದಕ್ಕೆ ಏನಂತ ಕರೀತಾರೆ? ರಾಸಾಯನಿಕ ಸಮೀಕರಣ. ನೆನ್ಪಿಟ್ಕೋಬೇಕು. ನಾನು ಆಮೇಲೆ ಪ್ರಶ್ನೆ ಕೇಳ್ತೀನಿ. ಅರ್ಥ ಆಗ್ತಿದ್ಯಾ? ಓಕೆ, ಹಾಗಾದ್ರೆ ನಾನು ಹೇಳಿದ್ರೆ ಮಿಸ್ ಏನು ಈ ರಾಸಾಯನಿಕ ಸಮೀಕರಣದ ಅರ್ಥ ಹೇಳಿದೆ ನಾನು. ರಾಸಾಯನಿಕ ಬದಲಾವಣೆಯನ್ನ ಸಂಕೇತ ರೂಪದಲ್ಲಿ ಬರೆಯುವುದಕ್ಕೆ. ಸೊ ಹಾಗಾದ್ರೆ ಏನು? ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನ್ ಬಿಡುಗಡೆ ಆಯ್ತು? ಮೆಗ್ನೀಷಿಯಂ ಆಕ್ಸೈಡ್ ಬಿಡುಗಡೆ ಆಯ್ತು. ಸೊ ಇಲ್ಲಿ ನೋಡ್ರಿ, ಮೆಗ್ನೀಷಿಯಂ ನ ಸಂಕೇತ ಆಕ್ಸಿಜನ್ ಅಲ್ವಾ? O2 ಆಕ್ಸಿಜನ್ ನ ಸಂಕೇತ ಏನ್ ಬಂತು? ಮೆಗ್ನೀಷಿಯಂ ಆಕ್ಸೈಡ್, MgO. ಸೊ ಈ ತರ ರಾಸಾಯನಿಕ ಬದಲಾವಣೆಗಳನ್ನ ಏನ್ ಸಂಕೇತದ ರೂಪದಲ್ಲಿ ಬರಿತೀವಲ್ವಾ? ಸೊ ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ Mg ಅಂದ್ರೆ ಏನು? ಮೆಗ್ನೀಷಿಯಂ. O2 ಅಂದ್ರೆ ಆಕ್ಸಿಜನ್. MgO ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್. ಓಕೆ, ಇದು ಒಂದು ಸಮೀಕರಣ ಅಲ್ವಾ? ಈಗ ರಾಸಾಯನಿಕ ಸಮೀಕರಣದ ಅರ್ಥ ಗೊತ್ತಾಯ್ತು ನಮಗೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಎರಡನೇ ಪದ್ಧತಿ ನೋಡ್ರಿ, ರಾಸಾಯನಿಕ ಸಮೀಕರಣಗಳನ್ನ ಬರೆಯುವುದು. ನಾವು ಹೇಗೆ ರಾಸಾಯನಿಕ ಸಮೀಕರಣಗಳನ್ನ ಬರೀಬೇಕು? ನಾವು ರಾಸಾಯನಿಕ ಸಮೀಕರಣಗಳನ್ನ ಬರೀಬೇಕಾದ್ರೆ ಕೆಲವೊಂದಷ್ಟು ಏನು ನಿಯಮಗಳನ್ನ ಪಾಲನೆ ಮಾಡಬೇಕು. ಅರ್ಥ ಆಗ್ತಿದ್ಯಾ? ರಾಸಾಯನಿಕ ಸಮೀಕರಣಗಳನ್ನ ಬರೀಬೇಕಾದ್ರೆ ಅದರದೇ ಆಗಿರುವಂತಹ ಕೆಲವು ರೂಲ್ಸ್ ಗಳಿದಾವೆ, ನಿಯಮಗಳು ಇದಾವೆ. ಸೊ ಈಗ ಉದಾಹರಣೆಗೆ ನೋಡ್ರಿ, ಫಸ್ಟ್ ಇಲ್ಲಿ ಇದೇ ಸಮೀಕರಣದಲ್ಲಿ Mg+O2 ಬರ್ದಿದೀವಲ್ವಾ? ಸೊ ನಾವು ಇದನ್ನ ನನ್ನ ಏನು ಯಾವ ಭಾಗ ಅಂತ ಕರಿತೀವಿ? ಎಡಭಾಗ. ಆ ಕಡೆ ಬಲಭಾಗ. ಅದನ್ನ LHS ಅಂತ ಕರೀತಾರೆ. ಎಂತ ಕರೀತಾರೆ? LHS. ಎಡಭಾಗ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿ ಕರಿತೀವಿ. LHS, ಲೆಫ್ಟ್ ಹ್ಯಾಂಡ್ ಸೈಡ್. LHS ಅಂತ ಹೇಳಿ. RHS ಅಂತ ಹೇಳಿ ಕರಿತೀವಿ. RHS ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಸೈಡ್. ಗುಡ್, ರೈಟ್ ಹ್ಯಾಂಡ್ ಸೈಡ್. ಇದೇನಿದು? ಸಮೀಕರಣದ ಎಡಭಾಗ ಬಲಭಾಗ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಈ ಸಮೀಕರಣದಲ್ಲಿ LHS ಎಲ್ಲಿ ಬರೀಬೇಕು? RHS ಎಲ್ಲಿ ಬರೀಬೇಕು? LHS ನ ಈ ಕಡೆ ಬರೀತೀವಿ, RHS ನ ಈ ಕಡೆ ಬರೀತೀವಿ.
ಗೊತ್ತಾಗ್ತಿದ್ಯಾ? LHS RHS. LHS ಅಂದ್ರೆ ಎಡಭಾಗ, RHS ಬಲಭಾಗ, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಗೊತ್ತಾಗ್ತಿದೇನಪ್ಪ? ಓಕೆ. ಸೊ ನೆಕ್ಸ್ಟ್ ಈ ಸಮೀಕರಣದಲ್ಲಿ ಏನಪ್ಪ, ಯಾವುದೇ ಸಮೀಕರಣವನ್ನು ನಾವು ಬರೆದಾಗ ಸೊ ಇಲ್ಲಿ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್, ಓಕೆ ಮಕ್ಕಳ. ಸೊ ನಾನು ಹೇಳಿದ್ದಲ್ವಾ, ಎಡಭಾಗದಲ್ಲಿ ನಾವೇನು ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಅನ್ನ ಬರೆದಿದ್ದೀವಲ್ವಾ, ಸೊ ಇವುಗಳನ್ನ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಪ್ರತಿವರ್ತಕಗಳು. ಏನಂತ ಕರಿತೀವಿ? ಪ್ರತಿವರ್ತಕಗಳು ಅಂತೇಳಿ ಕರಿತೀವಿ. ಸೊ ಈ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಚಟುವಟಿಕೆ ಇರುತ್ತೆ, ಅದನ್ನ ಒಬ್ಬೊಬ್ಬರೇ ಬಂದು ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಇಲ್ಲಿ ಪ್ರತಿವರ್ತಕಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್. ಯಾವುದು? ಮೆಗ್ನೀಷಿಯಂ ಆಕ್ಸೈಡ್. ಇದೇನಿದು? ಪ್ರತಿವರ್ತಕಗಳು. ಪ್ರತಿವರ್ತಕಗಳನ್ನ ರಾಸಾಯನಿಕ ಸಮೀಕರಣದಲ್ಲಿ ಎಡಭಾಗದಲ್ಲಿ ಬರೀತೀವಿ. ಆಯ್ತಾ? ಓಕೆ. ಈ ಪ್ರತಿವರ್ತಕಗಳನ್ನ ಬರೆಯೋದು ಗೊತ್ತಾಯ್ತು. ಹಾಗಾದ್ರೆ ಪ್ರತಿವರ್ತಕಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣದಲ್ಲಿ ಭಾಗಿಯಾಗುವಂತಹ ವಸ್ತುಗಳನ್ನ ಏನಂತ ಕರಿತೀವಿ? ಪ್ರತಿವರ್ತಕಗಳು ಅಲ್ವಾ? ಸೊ ರಾಸಾಯನಿಕ ಸಮೀಕರಣದಲ್ಲಿ ಭಾಗಿಯಾಗುವಂತಹ ಯಾವುದು? ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ? ಇವನ್ನ ಪ್ರತಿವರ್ತಕಗಳು ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಈ ಬಲಭಾಗದಲ್ಲಿದೆ ಅಲ್ವಾ? ಸೊ ಈ ಬಲಭಾಗದಲ್ಲಿ ಇರುವಂತದ್ದು ಯಾವ್ದು? ಬಲಭಾಗದಲ್ಲಿ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಉತ್ಪನ್ನಗಳು ಅಂತೇಳಿ ಕರಿತೀವಿ. ಎಂತ ಕರಿತೀವಿ? ಉತ್ಪನ್ನಗಳು. ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳಿಂದ ಬಂದಂತವುಗಳನ್ನ ನಾವೇನಂತ ಕರಿತೀವಿ? ಉತ್ಪನ್ನಗಳು, ಪ್ರಾಡಕ್ಟ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಓಕೆ. ಹಾಗಾದ್ರೆ ಈ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಯಾವುದು, ಉತ್ಪನ್ನಗಳು ಯಾವುದು ಅಂದ್ರೆ ಏನ್ ಹೇಳ್ತೀರಿ? ಪ್ರತಿವರ್ತಕಗಳು Mg ಮತ್ತೆ ಉತ್ಪನ್ನಗಳು ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್, MgO. ಗೊತ್ತಾಯ್ತಾ? ಓಕೆ. ಸೊ ನೆಕ್ಸ್ಟ್ ಎರಡನೇ, ಈಗ ಮೂರು ನಿಯಮಗಳಾಯ್ತು. LHS ಬರೆಯೋದು ಗೊತ್ತಾಯ್ತು, ಪ್ರತಿವರ್ತಕಗಳು ಉತ್ಪನ್ನಗಳು ಗೊತ್ತಾಯ್ತು. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾವುದೇ ರಾಸಾಯನಿಕ ಸಮೀಕರಣಗಳನ್ನ ಬರೆದಾಗ ಒಂದು ಪ್ರತಿವರ್ತಕ ಇನ್ನೊಂದು ಪ್ರತಿವರ್ತಕದ ನಡುವೆ ಏನಾಗಿರ್ಬೇಕು? ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಅರ್ಥ ಆಗ್ತಿದ್ಯಾ? ಒಂದು ಪ್ರತಿವರ್ತಕ ಮತ್ತೊಂದು ಪ್ರತಿವರ್ತಕದ ನಡುವೆ ಪ್ಲಸ್ ಚಿಹ್ನೆಯನ್ನ ಬಳಸಬೇಕು. ನಾವು ಇಲ್ಲಿ ಹಾಕಿದೀವಲ್ವಾ, ಮೆಗ್ನೀಷಿಯಂ ಪ್ಲಸ್ O2. ಬರೀ ಇದಷ್ಟೇ ಅಲ್ಲ, ನಾವು ಬೇರೆ ಇಕ್ವೇಶನ್ ಅನ್ನು ಬರ್ದಾಗ್ಲು ನೋಡ್ರಿ. ಈಗ ಉದಾಹರಣೆ, ಕಾರ್ಬನ್ C ಪ್ಲಸ್ O2 ಆರೋಮರ್. ನೋಡ್ರಿ, ಒಂದು ಪ್ರತಿವರ್ತಕ ಇನ್ನೊಂದು ಪ್ರತಿವರ್ತಕದ ನಡುವೆ ಏನ್ ಬರಬೇಕು? ಪ್ಲಸ್ ಚಿಹ್ನೆಯನ್ನ ಬಳಸಬೇಕು. ಅರ್ಥ ಆಗ್ತಿದ್ಯಾ? ಪ್ರತಿವರ್ತಕಗಳು ಪೂರ್ಣ ಆದ ನಂತರ ಮಧ್ಯಭಾಗದಲ್ಲಿ ಒಂದು ಬಾಣದ ಗುರುತನ್ನ ಹಾಕ್ಬೇಕು. ಏನು? ಅಡ್ಡ ಬಾಣದ ಗುರುತನ್ನ ಹಾಕ್ಬೇಕು. ಸೊ ಇಲ್ಲಿ ಹಾಕಿದೀವಲ್ವಾ? ಬಾಣದ ಗುರುತು ಆದ ನಂತರ ಏನಪ್ಪಾ ಅಂತ ಹೇಳಿದ್ರೆ ನಾವೇನು ಆ ಸಮೀಕರಣದಿಂದ ಅಥವಾ ಆ ಬದಲಾವಣೆಯಿಂದ ಬಂದಿರುವಂತ ಉತ್ಪನ್ನವನ್ನ ಬರೀಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದು ಯಾವುದೇ ರಾಸಾಯನಿಕ ಸಮೀಕರಣಗಳನ್ನ ಬರೀಬೇಕಾದ್ರೆ ನಾವು ಅನುಸರಿಸಬೇಕಾಗಿರುವಂತಹ ಹಂತಗಳು. ಗೊತ್ತಾಯ್ತಾ? ಓಕೆ. ಸೊ ಇಷ್ಟಾದ್ಮೇಲೆ ಈಗ ಪ್ರತಿವರ್ತಕಗಳು ಉತ್ಪನ್ನಗಳು ಎಲ್ಲ ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಚಟುವಟಿಕೆ ಮಾಡೋಣ. ಸೊ ಈಗ ನಿಮಗೆ ನಾನಿನ್ನೊಂದು ಟೀಚಿಂಗ್ ಏಟ್ ಆಗ್ತಾ ಇದ್ದೀನಿ. ನೋಡ್ಕೊಂಡ್ರೆ ಇಲ್ಲೊಂದು ಚಾರ್ಟ್ ಆಗ್ತಾ ಇದ್ದೀನಿ ನಾನು ಅಲ್ವಾ? ಈ ಚಾರ್ಟ್ ಆಗ್ತಾ ಇದ್ದೀನಿ. ಈ ಚಾರ್ಟ್ ಅಲ್ಲಿ 1 2 3 4 5 6 ಸಮೀಕರಣಗಳು ಇದಾವೆ ಅಲ್ವಾ? 6 ಬೇರೆ ಬೇರೆ ಸಮೀಕರಣಗಳು ಇದರಲ್ಲಿ ಇದಾವೆ. ಸೊ ಇಲ್ಲಿ ನಾನು ಇಲ್ಲೊಂದು ಏನು ಕಾಲಮ್ ಮಾಡ್ತೀನಿ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅಂತೇಳಿ. ಗೊತ್ತಾಗ್ತಿದ್ಯಾ ಓಕೆ. ಈಗ ಒಬ್ಬೊಬ್ಬರೇ ಬಂದು ಒಂದೇ ಇಕ್ವೇಶನ್ ನೋಡ್ಬೇಕು. ಇಲ್ಲಿ 1 ಅಂತ ಹೇಳಿ ಹಾಕಿ, ಸೊ ಆ ಒಂದೇ ಸಮೀಕರಣದಲ್ಲಿ ಆ ಸಮೀಕರಣವನ್ನು ಓದಿ ಅದರಲ್ಲಿ ಯಾವ್ದು ಪ್ರತಿವರ್ತಕ ಯಾವ್ದು ಉತ್ಪನ್ನ ಅಂತೇಳಿ ಬರೀಬೇಕು. ಬರೆಯಕ್ಕಾಗುತ್ತಾ? ಈಗಿನ ಹೇಳಿದೆ ಅಲ್ವಾ, ನಾನು ಒಂದು ತೋರಿಸ್ದೆ ಅಲ್ವಾ? ತೋರಿಸ್ತಿತ್ತಾನೆ.
ಓಕೆ, ಯಾರು ಬರ್ತೀರಿ? ನೀವೇ ಬರ್ಬೇಕು, ನಾನು ಕರೆಯಲ್ಲ. ವಾಲಂಟ್ರಿ ನಂಬರ್. ಆ ಸಮೀಕರಣ ನೋಡ್ಕೊಳ್ಳೋದು, ಅದು ಪ್ರತಿವರ್ತಕ ಯಾವುದು, ಉತ್ಪನ್ನ ಯಾವುದು, ಬರ್ದು ಹೋಗುವಂಥದ್ದು. ಗುಡ್, ಬರ್ರಿ. ಎಸ್, ಪಲ್ಲವಿ ಒಂದು ಕ್ಲಾಪ್ ಸಕ್ರೆ. ಅದನ್ನು ಓದೋಣ. mg ಪ್ಲಸ್ O2 ಅಲ್ಲ, ಆ ಕಡೆ ಈ ಕಡೆ ಇಲ್ಲಿದ್ದು ಹಿಂಗಿತ್ತು, ಅವ್ರಿಗೆ ಕಾಣ್ಬೋದು. ಹೇಳಿ. mg plus O2 RMR MgO. ಗುಡ್ ಅಲ್ವಾ? mg ಪ್ಲಸ್ O2 MgO. ಈಗ ಅವ್ಳು ಬರೀತಾಳೆ, ಅದು ಸರಿನೋ ಇಲ್ಲ ಬೇರೆ ನೋಡ್ರಿ. ನೆಕ್ಸ್ಟ್ ಬರೋಕ್ಕೆ ರೆಡಿ ಆಗುತ್ತೆ. mg ಪ್ಲಸ್ ಬಿಡು, ಕಾಮ ಹಾಕಿ ಓಡ್ಬಿಡು. ಸರಿ ಇದೆಯಾ? ಸರಿ ಇದೆಯಾ? ಓಕೆ, ಗುಡ್. ನೆಕ್ಸ್ಟ್ ಹುಡುಗರಲ್ಲಿ ಪ್ರಮೋದ್ ಬಾ ಬಾ ಬಾ, ಅವನಿಗೊಂದು ಕ್ಲಾಸ್ ಕ್ವೆಶನ್ ಓದು. ಇದನ್ನು ಓದಿ ಪ್ರತಿವರ್ತಕ ಯಾವುದು, ಉತ್ಪನ್ನ ಯಾವುದು, ಬರೀ ಓದು. ಈಗ ಎಕರೆ ಇಟ್ಕೊಳ್ತಾ ಅವ್ರಿಗೆ ಕಾಣಲ್ಲ. ಬರೀ ಪ್ರತಿವರ್ತಕ ಯಾವುದು, ಉತ್ಪನ್ನ ಯಾವುದು, ಎರಡು ಅಂತ ಬರೀ. ಎರಡೇ ಬರೀ ಅಲ್ವಾ? ಕಾಮ ಇಷ್ಟು ಆ ಕಡೆ ಬರೀ. ಆ ಕಡೆ ಏನಿದೆ ಇದು ಬರೀ. ಸರಿ ಇದೆಯಾ? ಓಕೆ, ನೆಕ್ಸ್ಟ್ ಇನ್ನೊಬ್ರು ಬರ, ಬೇಗ ಬೇಗ ಬರ್ಬೇಕು. ನೆಕ್ಸ್ಟ್ ಇನ್ನೊಬ್ರು ಹುಡುಗಿರು ಹೆಸರು ಕರೆಯಲ್ಲ, ನೀವೇ ಬರ್ಬೇಕು. ಬಾ 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 ದೇವಿಕಾ. ನೆಕ್ಸ್ಟ್ ರೆಡಿ ಆಗ್ಬೇಕು, ಬೇಕಲ್ಲ. ನೆಕ್ಸ್ಟ್ ಹುಡುಗರಲ್ಲಿ ಒಬ್ರು ರೆಡಿ ಆಗ್ಬೇಕು. ಮೂರು CaO ಪ್ಲಸ್ plus S. CaO ಪ್ಲಸ್ plus H2O plus aroma CaOH CaOH twice plus ಪ್ಲಸ್ ಉಷ್ಣ. ಸೊ ಅದರಲ್ಲಿ ಪ್ರತಿವರ್ತಕ ಮತ್ತು ಉತ್ಪನ್ನಗಳು ಇಲ್ಲಿ ಬರುತ್ತೆ. ಸರಿ ಇದೆಯಾ? ಸರಿ ಇದೆಯಾ? ನೆಕ್ಸ್ಟ್ ಹುಡುಗರ ಕಡೆ ಒಬ್ಬರು ಇಷ್ಟು ಬರುತ್ತೆ ಸಾಕು. ಇದೆಲ್ಲ ಬೇಡ. ಹುಡುಗರ ಕಡೆ ಇನ್ನೊಬ್ರು ಬೇಗ ಬರಬೇಕು. ಗುಡ್. ಅವನಿಗೊಂದು ಕ್ಲಾಸ್ ಹಾಕ್ರಿ. Fe plus H2O, aromat Fe3O3 plus H2. Good. Good. ಸರಿ ಇದೆಯಾ? ಸರಿ ಇದೆಯಾ? ಓಕೆ, ಇನ್ನೊಬ್ರಿಗೆ ಅವಕಾಶ ಲಾಸ್ಟ್. ಗುಡ್. ಒಳ್ಳೆಯ ಕ್ಲಾಸ್ ಜ್ವರ ಬರ್ಬೇಕು. 3Fe plus 4H2O aroma Fe3O4 plus 4H2. ಸೊ ಅದರಲ್ಲಿ ಪ್ರತಿವರ್ತಕ ಯಾವುದು? ಜ್ವರ ಎಷ್ಟು ಬರೀಬೇಕು? 5 ಅಂತ 7 ಅಂತ.
ಹಾಗಾದ್ರೆ ಈಗ ಯಾವುದೇ ಸಮೀಕರಣಗಳನ್ನ ಕೊಟ್ಟರೆ ನೀವು ಅದರಲ್ಲಿ ಪ್ರತಿವರ್ತಕಗಳ ಉತ್ಪನ್ನಗಳನ್ನ ಹೇಗ್ ಬರೆಯೋದು ಅಂತ ಹೇಳಿ ಗೊತ್ತಾಯ್ತಾ? ಗೊತ್ತಾಯ್ತಾ? ಸೊ ಹಾಗಾದ್ರೆ ನೆಕ್ಸ್ಟ್ ನಮ್ದು ಇನ್ನೊಂದು ಫಲಿತಾಂಶ ಇದೆ. ಯಾವ್ದಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವುದು. ಸೊ ನಾವು ಮೊದಲನೇದು ಏನು, ನಾವು ವಿಡಿಯೋ ನೋಡಿದ್ವಲ್ಲ, ವಿಡಿಯೋ ಪ್ಲೇ ಮಾಡಿ ಅದಕ್ಕೆ ಒಂದು ತೋರಿಸ್ತೀನಿ. ಮಿಕ್ಕಿದಂತವನ್ನ ನೀವು ನಾನು ಒಂದು ಉದಾಹರಣೆ ತೋರಿಸ್ತೀನಿ, ನೆಕ್ಸ್ಟ್ ನೀವು ಮಾಡುವಂತೆ. ಸೊ ಫಸ್ಟ್ ಯಾವುದೇ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕಾದ್ರೆ ನಾವು ಒಂದು ನಿಯಮವನ್ನ ನೆನಪು ಮಾಡ್ಕೋಬೇಕು. ನಾವೀಗಾಗಲೇ 9ನೇ ತರಗತಿಯಲ್ಲಿ ಕಲ್ತಿದ್ದೀವಿ ಅಲ್ವಾ? ಯಾವುದು ಅಂತ ಹೇಳಿದ್ರೆ ರಾಶಿ ಸಂರಕ್ಷಣಾ ನಿಯಮ. ಯಾವುದು? ರಾಶಿ ಸಂರಕ್ಷಣಾ ನಿಯಮ. ಸೊ ಏನ್ ಹೇಳುತ್ತಪ್ಪ ಇದು ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿದ್ರೆ, ಸೊ ನೋಡ್ರಿ, ನಾವು ಯಾವುದೇ ರಾಶಿಯನ್ನ ಸೃಷ್ಟಿಸಕ್ಕೂ ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ ಅಲ್ವಾ? ಆದರೆ ಏನ್ ಮಾಡ್ಬೋದು? ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಇದನ್ನ 9ನೇ ತರಗತಿಯಲ್ಲಿ ನಾವು ಈಗಾಗಲೇ ಕಲ್ತಿದ್ದೀವಿ. ಸೊ ಇದನ್ನ ಯಾಕೆ ಹೇಳಿದ್ನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕಾದ್ರೆ ಪ್ರತಿವರ್ತಕಗಳು ಎಡಭಾಗದಲ್ಲಿ ಪ್ರತಿವರ್ತಕಗಳು ಎಷ್ಟಿರುತ್ತೋ ಬಲಭಾಗದಲ್ಲಿಯೂ ಉತ್ಪನ್ನಗಳು ಅಷ್ಟೇ ಇರಬೇಕು. ಸೊ ಅಲ್ವಾ? ಅದಕ್ಕೆ ಎಕ್ಸಾಂಪಲ್ ಮೆಗ್ನೀಷಿಯಂ ಪ್ಲಸ್ O2 ಆರೋಮರ್ MgO ಅಂತ ಹೇಳಿ ಬರ್ದಿದ್ವಿ ಅಲ್ವಾ? ಸೊ ನೋಡ್ರಿ, ಇದು ಎಡಭಾಗದಲ್ಲಿರುವಂತಹ ಪ್ರತಿವರ್ತಕಗಳ ರಾಶಿ ಎಷ್ಟಿರುತ್ತೋ ಬಲಭಾಗದಲ್ಲಿರುವಂತಹ ಉತ್ಪನ್ನಗಳ ರಾಶಿನೂ ಕೂಡ ಏನಾಗಿರ್ಬೇಕು? ಸಮವಾಗಿರ್ಬೇಕು. ಸೊ ನಾವು ಯಾವುದೇ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಂತ ಮೊದಲು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ LHS ಅಂತ ಹೇಳಿದ್ರೆ ಎಡಭಾಗದಲ್ಲಿ ಎಷ್ಟಿದಾವೆ ಅವನ್ನ ಬರ್ಕೋಬೇಕು ಅಲ್ವಾ? ಮೆಗ್ನೀಷಿಯಂ ಎಷ್ಟಿದೆಯಪ್ಪ? ಮೆಗ್ನೀಷಿಯಂ ಒಂದಿದ್ಯಾ ಎಡಭಾಗದಲ್ಲಿ? ಆಕ್ಸಿಜನ್ ಎಷ್ಟಿದೆ? 2 ಇದೆಯಾ? ಓಕೆ. ಹಾಗಾದ್ರೆ ಈ ಕಡೆ ನೋಡ್ರಿ, RHS ಅಲ್ಲಿ ಬಲಬದಿಯಲ್ಲಿ ಮೆಗ್ನೀಷಿಯಂ ಎಷ್ಟಿದೆಯಪ್ಪ? 1 ಇದೆ. O ಎಷ್ಟಿದೆ? 1. ಸೊ ಹಾಗಾದ್ರೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಒಂದೇ ಇದೆಯಾ? ಇಲ್ಲ. ಮೆಗ್ನೀಷಿಯಂ 1 ಎರಡು ಕಡೆನೂ ಸರಿ ಇದೆ. ಆಕ್ಸಿಜನ್ ಏನಾಗಿದೆ? ಎಡಭಾಗದಲ್ಲಿ 2 ಇದೆ, ಬಲಭಾಗದಲ್ಲಿ 1 ಆಕ್ಸಿಜನ್ ಇದೆ. ಸೊ ಅದನ್ನ ನಾವು ಏನ್ ಮಾಡ್ಬೇಕು? ಎಡಭಾಗದಲ್ಲಿ ಎಷ್ಟಿದಾವೋ ಆ ಪರಮಾಣುಗಳು ಆ ಬಲಭಾಗದಲ್ಲೂ ಅಷ್ಟೇ ಬರೋ ಹಾಗೆ ಸಮೀಕರಣವನ್ನ ನಾವೇನ್ ಮಾಡ್ಬೇಕು? ಸರಿದೂಗಿಸ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ 2mg ಪ್ಲಸ್ O2 2mgO ಅಂತ ಬರೆದ್ವಿ. ಸೊ ಇಲ್ಲಿ ನೋಡ್ರಿ, O ಎಷ್ಟಾಗ್ಬೇಕಿತ್ತು ನಮಗೆ? 2 ಆಗ್ಬೇಕಿತ್ತು. ಸೊ ಇಲ್ಲಿ 2 ಬರ್ದಿದೀವಿ. ಇಲ್ಲಿ ನೋಡ್ರಿ, ಈಗ 2mg ಅಂತಂದ್ರೆ mg ಎಷ್ಟಾಯ್ತು? 2 ಆಯ್ತು. O ಎಷ್ಟಿದೆ? 2 ಇದೆ. 2mgO ಅಂತ ಹೇಳಿ ಬರೆದ್ರೆ 2mgO ಅಂತ ಬರೆದ್ರೆ 2mg 2 ಆಕ್ಸಿಜನ್ ಆಯ್ತಾ? ಸೊ ಹಾಗಾದ್ರೆ ಈ ತರ ನೋಡ್ರಿ, ಫಸ್ಟ್ ಯಾವುದೇ ಸಮೀಕರಣಗಳನ್ನು ನಾವು ಸರಿದೂಗಿಸ್ಬೇಕಾದ್ರೆ ಬಲಭಾಗ ಎಡಭಾಗದಲ್ಲಿರುವಂತಹ ಪರಮಾಣುಗಳನ್ನ ಬರ್ಕೊಂಡು ಸೊ ಅದನ್ನ ನಾವು ಹೇಗೆ ಸರಿದೂಗಿಸ್ಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕು? ನೋಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಓಕೆ. ಸೊ ಇದನ್ನ ನಾವೇಂತ ಕರಿತೀವಪ್ಪ ಅಂತ ಹೇಳಿದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವುದು ಅಂತೇಳಿ ಕರಿತೀವಿ. ಓಕೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. H2 ಹೈಡ್ರೋಜನ್ ಪ್ಲಸ್ Cl2 ಆರೋಮರ್ HCl ಅಂತ ಹೇಳಿ ಬರ್ತೀವಿ ಅಲ್ವಾ? ಹೈಡ್ರೋಜನ್ ಕ್ಲೋರಿನ್ ಜೊತೆ ವರ್ತಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಸೊ ಹಾಗಾದ್ರೆ ಈ ಸಮೀಕರಣ ಸರಿದೂಗಿದ್ಯಾ? ಏನಾಗಿದೆ? H ಎಷ್ಟಿದೆಯಪ್ಪ? 2 ಇದೆ. Cl ಎಷ್ಟಿದೆಯಪ್ಪ? 2. ನೆಕ್ಸ್ಟ್ HCl 2 ಇದೆ. ಈ ಕಡೆ H1 ಇದೆ, Cl 1 ಇದೆ. ಏನ್ ಮಾಡ್ಬೇಕೀಗ? H2 plus Cl2 ಆರೋಮರ್ H2 plus Cl2 ಆರೋಮರ್ 2HCl ಅಂತ ಹೇಳಿ ಹಾಕಿದ್ರೆ ಸರಿ ಆಗುತ್ತಾ? ಯಾಕಂದ್ರೆ ಹೈಡ್ರೋಜನ್ 2 ಆಯ್ತು, ಕ್ಲೋರಿನ್ 2 ಆಯ್ತು. ಈ 2 ಹೈಡ್ರೋಜನ್ ಕ್ಲೋರಿನ್ಗೆ 2ಕ್ಕೂ ಸಂಬಂಧಿಸಿದ್ದು. ಅರ್ಥ
ಈ ತರ ನಾವು ಯಾವುದೇ ಸಮೀಕರಣಗಳನ್ನ ಕೊಟ್ಟಾಗ ಆ ಸಮೀಕರಣಗಳನ್ನ ಏನ್ ಮಾಡ್ಬೇಕು, ಸರಿದೂಗಿಸಿ ಬರಿಬೇಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಸೊ ಈಗ ಅರ್ಥ ಆಯ್ತು ನಿಮಗಿಲ್ಲ ಅಂತೇಳಿ ಸೊ ನೋಡೋಂತ ಸಮಯ ಈಗ. ಈಗ ನನ್ನ ಎದುರಿಗೆ ಕೆಲವೊಂದಷ್ಟು ಚೀಟಿಗಳಿದಾವೆ, ಆಯ್ತಾ? ಚೀಟಿಗಳಿದಾವೆ. ಆ ಚೀಟಿಗಳನ್ನ ಯಾರಾದ್ರೂ ಒಬ್ರು ತೆಗಿಬೇಕು. ಸೊ ಅದನ್ನ ತೆಗೆದು ಈಕ್ವೇಶನ್ ಅನ್ನ ಬರೀತಾರೆ. ಬರ್ದಾದ್ಮೇಲೆ ಯಾರಾದ್ರೂ ಒಬ್ರು ಬಂದು ಅದನ್ನ ಸರಿದೂಗಿಸ್ಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಚೀಟಿ ಯಾರು ತೆಗಿತೀರಾ? ಬರೋದ್ರ ಚೀಟಿ ತೆಗಿಬಾರ ಚೀಟಿ ಬಾ ಬೇಗ ಬಾ. ನೋಡ್ರಿ ಈಗ ರುದ್ರೇಶ ಏನ್ ಮಾಡ್ತಿದ್ದಾನೆ, ಒಂದ್ ಚೀಟಿ ತೆಗಿತಾನೆ. ಎಷ್ಟಿಗೆ ಈಗ ಒಂದು ಚೀಟಿ ತೆಗೆದುಕೊಟ್ಟ. ಸೊ ಅದರಲ್ಲಿ ನಾನು ಈಕ್ವೇಶನ್ ಬರೀತೀನಿ. CH4 plus O2 aromar CO2 plus H2O. ಸೊ ಇದು ಈಕ್ವೇಶನ್ ಅಲ್ವಾ? ಈ ಈಕ್ವೇಶನ್ ಅನ್ನು ಯಾರು ಸರಿದೂಗಿಸ್ತೀರಿ? CH4 plus O2 aromar CO2 plus 2H2O. ಯಾರು ಸರಿದೂಗಿಸ್ತೀರಿ? ನೀನು ಬಾ, ಕೈ ಎತ್ತದ ಮೇಲೆ ಬಾ. CH4 plus O2 aromar CO2 plus H2O. ಕೆಳಗಡೆ ಉತ್ತರ ಅದನ್ನ ಸರಿದೂಗಿಸ್ಬಿಡಿ. ಇಲ್ಲ ಅಲ್ಲ CH4 ಹೇಳ್ಕಂತ ಬರೀಬೇಕು. CH4 ಪ್ಲಸ್ 2O2 aromar CO2 plus 2H2O. ಸೊ ಈಗ ಚೀಟಿ ಕೊಡಿಲೆ ಆ ಕಡೆ ತಿರುಗಪ್ಪ. ಸೊ ಅವನು ಈಕ್ವೇಶನ್ ಅನ್ನ ಸರಿದೂಗಿಸ್ತಾ ಅಲ್ವಾ? CH4 plus 2O2 aromar CO2 plus 2H2O. ಸೊ ಹಾಗಾದ್ರೆ ನಾನು ಹೇಳ್ಕೊಟ್ಟಿರೋ ಪ್ರಕಾರ ಎಡಬದಿಯಲ್ಲಿ ಬಲಬದಿಯಲ್ಲಿ ಸರಿ ಇದೆಯಾ? ಸರಿ ಇದೆಯಾ? ನೋಡಿ ಸರಿ ಇದೆಯಾ? ಸರಿ ಇದೆಯಾ? ಸೊ ಹಾಗಾದ್ರೆ ಬಸವಕ್ಕೆ ಇನ್ನೊಂದು ಕ್ಲಾಸ್ ನೆಕ್ಸ್ಟ್ ಇನ್ನೊಬ್ರು ಬರ ಯಾರಾದ್ರು ಅನುಷ್ಠ ಬರ್ಬೇಕು. ಚೀಟಿ ತೆಗೆದು ಇನ್ನೊಂದು ಸಮೀಕರಣ ಸರಿದೂಗಿಸ್ತಾರೆ. ಓಕೆ, ನಡೆಸ್ತೀನಿ. ಆ ಕಡೆ ಬರೀದ್ಯಾ? ಬರ್ತೀಯ ಬರಲ್ಲ? ಬರೀ H2 plus O2 aromar ಹೇಳ್ತಂತ ಬರಬೇಕು. H2 plus O2 aromar H2O. ಯಾರು ಸರಿದೂಗಿಸ್ತೀರಿ ಈ ಸಮೀಕರಣವನ್ನ? ಎಸ್ ಮೆಹಬೂಬ್ ಕ್ಲಾಸ್ ಸಕ್ರೆ. ಹೇಳ್ತಂತ ಬರಬೇಕು. 2H2 2H2. ಗುಡ್. ಸರಿ ಇದೆಯಾ? 2H2 plus O2 aromar 2H2O. ಸರಿ ಇದಲ್ಲ? ಗುಡ್. ಓಕೆ, ನೋಡ್ರಿ ಈಗ ಈ ತರ ಇನ್ನೊಂದಷ್ಟು ಕೆಲವೊಂದು ಸಮೀಕರಣಗಳನ್ನ ನಾವು ಮುಂದಿನ ತರಗತಿಗಳಲ್ಲಿ ಇನ್ನೊಂದಷ್ಟು ಸಾಲ್ವ್ ಮಾಡೋಣಂತೆ. ಓಕೆನಾ? ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಅವಧಿಯಲ್ಲಿ ರಾಸಾಯನಿಕ ಸಮೀಕರಣಗಳ ಅರ್ಥ, ರಾಸಾಯನಿಕ ಸಮೀಕರಣಗಳನ್ನ ಬರೆಯುವುದು, ರಾಸಾಯನಿಕ ಸಮೀಕರಣಗಳನ್ನ ಹೇಗೆ ಸರಿದೂಗಿಸುವುದು ಅನ್ನೋದನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ರಾಸಾಯನಿಕ ಸಮೀಕರಣಗಳಿಗೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಹಾಗಾದ್ರೆ ಇದಕ್ಕೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ ವರ್ಕ್ ಅನ್ನ ಬರ್ಕೊಡ್ರಿ. ರಾಸಾಯನಿಕ ಸಮೀಕರಣ ಎಂದರೇನು? ಮೊದಲನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಎಂದರೇನು? ಎರಡನೇದು, ರಾಸಾಯನಿಕ ಸಮೀಕರಣಗಳನ್ನು ಎರಡನೇದು, ರಾಶಿ ಸಂರಕ್ಷಣಾ ನಿಯಮ ಎಂದರೇನು? ರಾಶಿ ಸಂರಕ್ಷಣಾ ನಿಯಮ ಎಂದರೇನು? ರಾಶಿ ಸಂರಕ್ಷಣಾ ನಿಯಮ ಎಂದರೇನು? ಮೂರನೇದು
ನೋಡ್ರಿ ನಿಮ್ಮ ಕೇಳಿಸ್ಕೊಡ್ರಿ ನಿಮ್ಮ ಮೊದಲನೇ ಅಧ್ಯಾಯದಲ್ಲಿ ಇದೆಯಲ್ವಾ, ಸೊ ಅವುಗಳಲ್ಲಿ ಕೆಲವೊಂದು ಒಂದು 5 ಸಮೀಕರಣಗಳನ್ನ ಬರೆದು ಸೊ ಅವುಗಳಲ್ಲಿ ಪ್ರತಿವರ್ತಕಗಳು ಉತ್ಪನ್ನಗಳದ್ದು ಒಂದು ಟೇಬಲ್ ಮಾಡಿ. ಓಕೆನಾ? ನಿಮಗೆ ಇಷ್ಟ ಆಗಿರುವಂತ ಯಾವ್ದಾದ್ರು 5 ಸಮೀಕರಣಗಳನ್ನ ತಗೊಂಡು ಸೊ ಅದಕ್ಕೆ ಒಂದು ಪ್ರತಿವರ್ತಕ ಮತ್ತು ಉತ್ಪನ್ನಗಳಿಗೆ ಒಂದು ಟೇಬಲ್ ಅನ್ನ ಹಾಕೊಂಡು ನಾಳೆ ಹೋಮ್ವರ್ಕ್ ನ ತರಬೇಕು. ಆಯ್ತಾ? ಓಕೆ ಥ್ಯಾಂಕ್ ಯು.